ಹಾಯ್ ಆಲ್ ವೆಲ್ಕಮ್ ಟು ಎಲ್ಲಸ್ ಯು ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಮಿಲ್ಟನ್ ಕಂಪ್ನಿದು ಮಾಪ್ ಬಕೆಟ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ, ಯಾವ್ದು ತೊಗೊಳ್ಳೋದು, ಯಾವ ಕ್ವಾಲಿಟಿ ತೊಗೊಳ್ಳೋದು, ಯಾವ ಪ್ರೈಸ್ ತೊಗೊಳ್ಳೋದು ಅಂತ. ಇಲ್ಲಿದೆ ನಿಮಗೆ ಸೊಲ್ಯೂಷನ್. ಅಮೆಝಾನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಆಲ್ರೆಡಿ ನನ್ನ ಹತ್ರ ಓಲ್ಡ್ದು ಮಿಲ್ಟನ್ ಕಂಪ್ನಿದು ಒಂದಿತ್ತು. ಸೆಕೆಂಡ್ ಈಗ ಮತ್ತೊಂದು ಹೊಸದನ್ನು ಆರ್ಡ್ರ್ ಮಾಡಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಮಾಡೆಲೆಲ್ಲ ಚೇಂಜ್ ಇದೆ. ಸೊ ತುಂಬ ಕಂಪ್ನಿಗಳ ಮಾಪ್ದು ಬಕೆಟ್ ನೋಡಿದ್ದೀನಿ. ಅದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಪ್ರೈಸ್ ತುಂಬ ಕಡಿಮೆ ಇರುತ್ತೆ. ಬಟ್ ಅದನ್ನು ತೊಗೊಂಡ್ಮೇಲೆ ನಮಗೆ ಅಯ್ಯೋ ಮಾಪ್ ಮಾಡೋಕ್ಕೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಒಳ್ಳೆ ಕ್ವಾಲಿಟಿದನ್ನ ತೊಗೊಳ್ಳಿ. ತುಂಬಾ ಇಷ್ಟಪಟ್ಟು ನೀವು ಮನೆ ಕ್ಲೀನಿಂಗ್ ಮಾಡುವಾಗ ನಿಮಗೆ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ ನಾನು ಒಳಗಡೆ ಸ್ಟೀಲ್ ಡ್ರಮ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ. ತುಂಬ ಚೆನ್ನಾಗಿ ಸಿಕ್ಕಿದೆ. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಪರ್ಚೇಸ್ ಮಾಡಿ. ಒಳ್ಳೆ ರೇಟಿಂಗ್ ಇದೆ, 4.2 ರೇಟಿಂಗ್ ಇದೆ. ಮತ್ತು 97,000 ಮೆಂಬರ್ಸ್ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಇದು. ಮತ್ತು ಇದನ್ನು ನೀವು ನೋಡಿ ಈ ರೀತಿಯಲ್ಲಿ ಮೂವ್ ಮಾಡ್ಬೋದು. ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ತೊಗೊಂಡೋಗ್ಬೋದು. ಈಸಿಯಾಗಿ ನೀವು ಇದನ್ನು ಕ್ಯಾರಿ ಮಾಡ್ಬೋದು. ಮತ್ತು ಇದರ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ 360 ಡಿಗ್ರಿ ರೊಟೇಟಿಂಗ್ ಆಗಿ ಸ್ಪಿನ್ ಮಾಪ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಮೂಲೆನೂ ಕೂಡ ಕ್ಲೀನ್ ಮಾಡ್ಕೊಬೋದು. ಮತ್ತು ಇಲ್ಲೊಂದು ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ ಕೊಟ್ಟಿದ್ದಾರೆ. ನಿಮಗೆ ಅದಕ್ಕೆ ಲಿಕ್ವಿಡ್ ಹಾಕ್ಕೊಂಡು ಅದನ್ನು ಕೂಡ ನೀವು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ನೀರಿಗೆ ಮಿಕ್ಸ್ ಮಾಡಿ ಅದರಿಂದ ವಾಶ್ ಮಾಡ್ಕೊಬೋದು. ನೋಡಿ ಈ ರೀತಿಯಲ್ಲಿ ಮಾಪ್ದು ಸಿಗುತ್ತೆ. ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಇದಕ್ಕೆ 2 ಕೊಡ್ತಾರೆ ನಿಮಗೆ ರೀಫಿಲ್. ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಇದನ್ನು ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಅಲ್ಲೇ ಮ್ಯಾನ್ಯುವಲ್ ಗೈಡ್ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಕೂಡ ನೀವು ಫಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಡೀಟೇಲಾಗಿ. ನೀವು ಅದನ್ನು ಕೂಡ ಫಾಲೋ ಮಾಡಿ. ತುಂಬ ಸುಲಭ ಇದನ್ನು ಫಿಕ್ಸ್ ಮಾಡೋದು. ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ ಈ ರೀತಿಯಲ್ಲಿ ನಿಮಗೆ 2 ರೀಫಿಲ್ ಕೊಡ್ತಾರೆ. ನೀವು ತುಂಬ ದಿನ ಯೂಸ್ ಮಾಡಿದ ನಂತರ ಒಂದು 6 ಮಂತ್ಸ್ ಆದರೂ ಬೇಕು ಇದು ಹಾಳಾಗೋಕ್ಕೆ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನಾನು ಮೊದಲು ತೊಗೊಂಡಿದ್ದ ಮಾಪಲ್ಲೂ ಕೂಡ ತುಂಬ ದಿನ ಬಾಳಿಕೆ ಬಂತು. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಮತ್ತೊಂದನ್ನು ನಾನು ಇಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿರುವಂತಹ ಕ್ವಾಲಿಟಿ ಮಿಲ್ಟನ್ ಕಂಪ್ನಿದು. ನೀವು ಲೋಕಲ್ ಕಂಪ್ನಿ ತೊಗೊಂಡು ಮತ್ತೆ ಆ ಬಕೆಟ್ ಬ್ರೇಕ್ ಆಗುತ್ತೆ ಅಥವಾ ಇದು ಕಟ್ ಆಗೋದ್ರಿಂದ ನಿಮಗೆ ಬೇಜಾರಾಗುತ್ತೆ. ಕ್ವಾಲಿಟಿದೇ ತೊಗೊಂಬಿಡಿ. ತೊಗೊಳ್ಳೋ ಟೈಮಲ್ಲೇ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು 1 ಇಯರ್ ವಾರಂಟಿ ಕೂಡ ಇದೆ ಈ ಪ್ರಾಡಕ್ಟ್ ಮೇಲೆ. ಮತ್ತು ತುಂಬ ನೀರನ್ನ ಕೂಡ ಹಾಕ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ವಾಟರ್ ಔಟ್ಲೆಟ್ ಪ್ಲಗ್ ಕೂಡ ಕೊಟ್ಟಿದ್ದಾರೆ. ನೀವು ಡ್ರೈನ್ ಮಾಡ್ಬೋದು ನೀರನ್ನ. ನೀವು ಇದನ್ನು ತೆಗೆದು ಬಕೆಟಲ್ಲಿ ಸುರಿಬೇಕು ಅಂತ ಏನಿಲ್ಲ. ಇದು ಜಸ್ಟ್ ಇದೊಂದು ಕ್ಯಾಪ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಅಲ್ಲೇ ಕೂಡ ಡ್ರೈನ್ ಔಟ್ ಆಗುತ್ತೆ ನೀರು. ಮತ್ತು ಕ್ವಾಲಿಟಿ ಇರೋದ್ರಿಂದ ಇದಕ್ಕೆ ವೀಲ್ಸ್ಗಳು ಕೂಡ ದೊಡ್ಡ ಸೈಜಲ್ಲಿ ಕೊಟ್ಟಿದ್ದಾರೆ. ಈಸಿಯಾಗಿ ನೀವು ಮೂವ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ ಬಕೆಟು ವೆಯ್ಟ್ ಕೂಡ ಇರೋದಿಲ್ಲ. ಆರಾಮಾಗಿ ನೀವು ಎತ್ಕೊಬೋದು. ಮತ್ತು ನೋಡಿ ಈ ರೀತಿಯಲ್ಲಿ ಸ್ಪಿನ್ ಮಾಡ್ಕೊಬೋದು. ನೋಡಿ ಪಕ್ಕದಲ್ಲಿ ನಾವು ಮಾಪ್ನ ಡಿಪ್ ಮಾಡಿ ನಂತರ ಇಲ್ಲಿ ನಾವು ನೀರನ್ನ ಸ್ಪಿನ್ ಮಾಡಿಕೊಂಡು ಮಾಪ್ನ ಡ್ರೈ ಮಾಡಿಕೊಂಡು ನಾವು ಆಮೇಲೆ ಮನೇನ ಕ್ಲೀನ್ ಮಾಡ್ಕೊಬೋದು. ಇನ್ನು ಈ ಸ್ಟಿಕ್ ಬಗ್ಗೆ ನೋಡೋದಾದರೆ ಸ್ಟಿಕ್ ಅಂತೂ ಸ್ಟೇನ್ಲೆಸ್ ಸ್ಟೀಲಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಲಾಕ್ ಕೂಡ ಮಾಡ್ಕೊಬೋದು. ಲೆಂತ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 4 ಫೀಟ್ ಮೇಲೇ ಇದು ಲೆಂತ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಲೋಕಲಲ್ಲಾದರೆ ನಿಮಗೆ ಈ ರಾಡೆಲ್ಲ ಆಲ್ಮೋಸ್ಟು ಡ್ಯಾಮೇಜೇ ಆಗಿಬಿಟ್ಟಿರುತ್ತೆ. ಆ ಥರ ಇರುತ್ತೆ. ಬಟ್ ಕ್ವಾಲಿಟಿ ತೊಗೊಂಡ್ರೆ ನಿಮಗೆ ನೋಡಿ ಈ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿದು ಸ್ಟೀಲ್ ಸಿಗುತ್ತೆ ಅಲ್ವಾ. ಸೊ ಇದನ್ನು ಈ ರೀತಿ ನಾವು ಫಿಕ್ಸ್ ಮಾಡ್ಕೊಬೇಕು. ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಮತ್ತು ಲಾಕ್ ಮಾಡ್ಕೊಬೋದು. ನಿಮಗೆ ಈಸಿಯಾಗಿ ಮಾಪ್ ಮಾಡುವಾಗ ಹೈಟ್ನ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ನಾನೀಗ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ಮಾಪ್ನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ತುಂಬ ಜನಕ್ಕೆ ಫಿಕ್ಸ್ ಮಾಡುವಾಗ ಯಾವ ರೀತಿ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಆಲ್ರೆಡಿ ನೋಡಿರ್ತಾರೆ. ಸೊ ಮತ್ತೆ ಇಷ್ಟೊಂದು ಡೀಟೇಲಾಗಿ ನೋಡಬೇಕಾ ವೀಡಿಯೋ ಅಂತಲೂ ಅಂದ್ಕೊಳ್ತಾರಲ್ವ. ಸೊ ಅದಕ್ಕೆ ನಾನು ಗೊತ್ತಿಲ್ಲ ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗಲಿ ಅಂತ ಇಷ್ಟು ಡೀಟೇಲಾಗಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.